ಎಂತಾದಿತ್ತವ್ವ ಡ್ಯಾಮ ನಿಂತ ನಾನು ನೋಡಲಿಲ್ಲಲ್ಲ, ನಿಂತಾನು ನಾನು ನೋಡಲಿಲ್ಲ ಕೂಸುಗಲ್ಲ. ಕೂಸುಗಲ್ಲ ತಂಗಮ್ಮ ತೇರದು ಬರುವಾಗ. ಶಿವಾದೇವಿ ತಾಯಿ ಒಳಗಮ್ಮ. ಯಾಕ್ರಿ ಗಿರ್ಜಕ್ಕಾರ ಏನು ಮಾಡಾಕತ್ತೀರಿ? ಬಾರ ಶಾರಕ್ಕ ಬಾ. ಜಾತ್ರೆ ಹೆಂಗಾತ? ಆರಾಮ್ ಹೋಗಿ ಆರಾಮ್ ಬಂದ್ರೆ ಏನೇವ ಎಷ್ಟು ದಿನ ಸಂಪು ಹಿಡಿದು ಹೋದ್ರಲ್ಲಿ 8 ದಿನ ಗಟ್ಲೆ ನಾವು ಹೋಗುದು. ಒಲಿವಾ ಯವ್ವ, ನಾನು ಯಾವಾಗ ಹೋಗಿರಿ ಹೇಳಿ ನೀವು? ಶುಕ್ರವಾರ ದಿವಸ ಹೋಗಿರಿ, ಇಂದಿಗೆ 8 ದಿನ ಆತು. ಯಾವಾಗ ಬಂದಿರಿ? ಇನ್ನು ಮುಂಜಾನೆ ಬಂದಿರಿ? ಇಲ್ಲಿ ಬಿಡ್ರಿ ಗಿರ್ಜಕ್ಕಾರ, ನಿನ್ನ ರಾತ್ರಿ ಬಂದೇವು ನೋಡ್ರಿ. ಏನು ಮಾಡಿದ್ರಿ ಗಿರ್ಜಕ್ಕಾರ? ಮತ್ತು ಆ ಜಾತ್ರೆಗೆ ಹೋದ್ರೆ 8 ದಿನಾನ ಹಿಡಿತೈತ್ರಿ. ಮತ್ತು ಜಾಗ ಸಿಗೋದಿಲ್ಲ ರೀ. ಲಘು ಹೋದ್ರೆ 8 ದಿನ ಮುಂದಿರ್ತಾ ಹೋದ್ರೆ ಜಾಗ ಸಿಗ್ತದ್ರಿ. ಅಲ್ರಿ ದೊಡ್ಡ ಜಾತ್ರೆ ರೀ ಗಿರ್ಜಕ್ಕಾರ, ಮತ್ತು ಜಾಗ ಸಿಗೋದಿಲ್ಲ. ಅಲ್ಲ ಗಿರ್ಜಕ್ಕ, ಮೈಲಾರ ಜಾತ್ರೆ ಅಂದ್ರೆ ದೊಡ್ಡ ಜಾತ್ರೆ. ವರ್ಷಕ್ಕೊಮ್ಮೆ 12 ಹುಣ್ಣಿಮೆಗೆ ಒಮ್ಮೆ ಬರೋ ಜಾತ್ರೆ. ತುಸ ಜನ ಸೇರಿರ್ತೈತೆ, 7 ಕೋಟಿ ಜನ ಸೇರಿಸ್ಕೋತಾನಂತ ಮೈಲಾರ ಲಿಂಗಪ್ಪ ಜಾತ್ರೆಗೆ. ಎಲ್ಲಿ ನೋಡ್ತೀಯಲ್ರಿ ಕರೀತಲ್ಲಿ ಬರೇ ಮನುಷ್ಯರ ಕಾಣ್ತಿತ್ರವ. ಹೌದಾ? ಆರಾಮ್ ಮಾಡಿ ಬಂದ್ರೆ ಜಾತ್ರೆ? ಅಲ್ಲ 8 ದಿನ ಉಳಿದಿರಲ್ಲ, ಮತ್ತೇನು ಗ್ಯಾಸ್ ಓದಿದ್ರೆ ಏನು ಅಡುಗೆ ಜೋನಿ ಕಟ್ಕೊಂಡು ಹೋಗಿದ್ರೆ ಹೆಂಗೆ ಮಾಡಿದ್ರಿ? ಗ್ಯಾಸ್ ಏನು ಓದಿರ್ಕಿಲ್ವ? ಒಂದು ಬಟರ್ ಚೀಲ ಲಡ್ಡು ತುಂಬ್ಕೊಂಡಿದ್ವಿ. ಒಂದು ಗಾಡಿಯಾಗ ಲಡ್ಡು ತುಂಬಿ ಬಾಯಿ ಕಟ್ಟಿಟ್ಟಿದ್ವಿ. ಒಂದಿವ್ಸ ಕಟ್ಗೆ ಕಡ್ದು ಇಟ್ಕೊಂಡಿದ್ವಿ. ಬ್ಯಾರಲ್ನ್ಯಾಗ ಜೋಳದ ರೊಟ್ಟಿ ಮಾಡಿ ಜೋಳದ ರೊಟ್ಟಿ ಇಟ್ಕೊಂಡಿದ್ವಿ. ಎಲ್ಲರೂ ಬರುವಾರ ಜೋಳದ ರೊಟ್ಟಿ, ಚಪಾತಿ, ಶೇಂಗಾದ ಹಿಂಡಿ, ಮತ್ತು ತಮಗೆ 10 ಆಟ ಶೇಂಗಾದ ಹಿಂಡಿ, ಅರದ ಖಾರ, ಕೆಂಪು ಖಾರ, ಉಂಡೆ, ಬೆರ್ಪೇವು, ಚಕ್ಕಲಿ ಎಲ್ಲ ಮಾಡಿ ಕಟ್ಕೊಂಬಂದಿದ್ರು. ಬೆಳ್ಳುಳ್ಳಿ ಚುಮ್ಮರಿ, ಕರಿದ ಅವಲಕ್ಕಿ, ಏನು ತಿಂತಿ ಏನು ಬಿಡ್ತಿ ಹರಿದಿನ್ಸ್ ಎಲ್ಲರೂ ಓಣ್ಯಾಗ ಕಟ್ಕೊಂಬಂದಿದ್ರು. ಮುಂಜಾನೆಯಾಗ ಬೆಳಿಗ್ಗೆ ನೀವು ಗುಡಿ ಅಂತಲ್ಲಿ ಇಳಿದಿದ್ರಿ? ಏನು ಹೊಳೆಯ ಅಂತಲ್ಲಿ ಸನಿ ಆಗುವಂಗೆ ಇಳಿದಿದ್ರೆ ಎಲ್ಲಿ ಇಳ್ಕೊಂಡಿದ್ರಿ? ನಾವು ಗುಡಿಗೆ ಸಮೀಪ ಆಗುವಲ್ಲೇ ಹಲವಾರಿ ಗಾಡಿ ಇಳಿದಿದ್ದೀವ. ನಾವು ಗುಡಾರ ತಾಡ್ಪತ್ರಿ ಓದಿದ್ವಿ. ಗಾಡಿಗೆ ಪೆಂಡಲ್ ಹೊಡೆದಿದ್ವಿ. ಹೆಣ್ಮಕ್ಳು ಕುತ್ಕೊಂಡು ನೆಳಿ ಕುತ್ಕೊಂಡು ಅಡುಗೆ ಮಾಡೋ ಹಂಗೆ ಗಂಡು ಮಕ್ಳು ಭಾಳ ಅನುಕೂಲ ಮಾಡಿಕೊಟ್ರವ ನಮಗೆ. ಮತ್ತು ನೀವು ಎಲ್ಲರೂ ಅಡುಗೆ ಮಾಡುವಾರ ಹೋಗಿರಿ? ನೀವು ಎಲ್ಲರೂ ಅಡುಗೆ ಮಾಡೋರ ಹೋಗಿದ್ರಿ? ಹೆಣ್ಮಕ್ಳು ಬಿಸಿ ಬಿಸಿ ಅಡುಗೆ ಮಾಡ್ಕೊಂಡು ತಿಂದ್ರೆ ಹೆಂಗೆ? ಮಾಡಿದೀವ. ಎಲ್ಲರೂ ಸಕ್ಕರೆ ಚಾಪುಡಿ ಅದು ಕಟ್ಕೊಂಬಂದಿದ್ರು. ಬೆಳಿಗ್ಗೆ ಎದ್ದು ಒಲೆ ಹಚ್ಚಿ ಚಹಾ ಕಾಸ್ತಿದ್ವಿ. ಒಂದು ದೊಡ್ಡ ದಬ್ರಿ ಚಹಾ ಕಾಸುವಾರು. ಚಹಾ ಕಾಸಿ ಹೊಳಿಗೆ ಹೋಗಿ ಲಘೂನ ಬೆಳಿಗ್ಗೆ ಜಳಕ ಮಾಡಿ ಗುಡಿಗೆ ಹೋಗಿ ಬಂದು ಮತ್ತು ಉಪ್ಪಿಟ್ಟಿನ ಜಾನಿ ಓದಿದ್ವಿ. ರವೆ ಅದು ಉಪ್ಪಿಟ್ಟು ಮಾಡ್ತಿದ್ವಿ ನಾವು. ನೋಡುವ ಖಾರ ಉಪ್ಪು ಓದಿದ್ದಿಲ್ಲ ಬಿಡು. ಉಪ್ಪು ಅಲ್ಲೇ ತಂದ್ರೆ ಗಂಡು ಮಕ್ಳು ಉಪ್ಪು ಒಳೆನಿ. ಇಲ್ಲಿಂದ ಖಾರ ಕಟ್ಕೊಂಡು ಹೋಗಿದ್ವಿ. ಅರಸಿನ ಪುಡಿ ಕಸ್ಕೊಂಡು ಹೋಗಿದ್ವಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಸಿ ಮೆಣಸಿಕಾಯಿ ಮಿಕ್ಸರ್ಗೆ ಹಾಕಿ ಕಟ್ಕೊಂಡು ಹೋಗಿದ್ವಿ. ಇಂಥದ್ದಿಲ್ಲ ಅನ್ನೋಂಗಿಲ್ಲ, ಎಲ್ಲ ದಿನಸ ಓದಿದ್ವಿ. ಹೌದು ಬಿಡು. ಲಕ್ಷ್ಮೀನೂ ಬಂದಿದ್ಲು ನಮ್ಮ ಹಿತ್ತಲಾಗಿನ ಕರಿಬೇವಿನ ಗಿಡ. ಅವಳೇ ಒಂದು ಚೆಕ್ಕಿ ಮುರ್ಕೊಂಡು ಹೋಗಿದ್ದಾಕೆ ಕರಿಬೇವು ಅವತ್ತು. ಹೊಳ್ಳಿ ಮಲವಾರು ಕ್ವಾಣಿ ಹೊಲ್ದಾಗಿನೂ ಕರ್ಲ ಹೊಲ್ದಾಗಿನೂ ಉಳ್ಳಾಗಡ್ಡಿ, ಚಪ್ರಣ್ಣು, ಹಸಿ ಮೆಣಸಿನ್ಕಾಯಿ, ಹೊಳ್ಳಿ ಇವು ಹಸಿರುಗಿರಿನೂ ಬದ್ನಿಕಾಯಿ ಎಲ್ಲ ಒಂದು ಗೊಬ್ಬರ ಚೀಲ ಹಾಕ್ಕೊಂಬಂದಿದ್ರು ಅವರು. ಎಲ್ಲ ಸಂಪಾತ್ವ. ನಾವು ದಿನ ಏನು ಮಾಡ್ತಿದ್ವಿ ಅಂದ್ರೆ ಅನ್ನ ಮಾಡ್ತಿದ್ವಿ, ಪಲ್ಯ ಮಾಡ್ತಿದ್ವಿ, ಬಿಸಿ ಸಾರು ಮಾಡ್ಕೊತಿದ್ವಿ. ಮಾಡ್ಕೊಂಡು ಉಂಡು ಮತ್ತು ಸಂಜೆ ಮುಂದೆ ಎಲ್ಲರೂ ಜಾತ್ರೆಗೆ ಹೋಗ್ತಿದ್ವಿ. ಪೋಳ್ಯಾಗ ಹೋಗ್ತಿದ್ವಿ. ಹ್ಞೂ ಚಲೋನ ಆಗೈತೆ ಬಿಡು ಜಾತ್ರೆ. ಎಲ್ಲರೂ ಕೂಡಿ ಜಾತ್ರೆ ಮಾಡಿ ಬಂದ್ರೆ. ಕುರುವತ್ತಿಗೆ ಹೋಗಿದ್ರೆ ಹೆಂಗೆ ಮಾಡಿದ್ರೆ? ನಾವು ಹೋದ ವರ್ಷ ಹೋಗಿ ಬಂದೇವಿಲೆಪ್ಪ. ಗನಾತ್ ಸಂಪು ಜಾತ್ರೆ. ಏನು ದಿನ ತಲೆ ತೊಗೊತಿದ್ದೀವಿ ನೋಡುವ ಹೊಳ್ಯಾಗ. ಬೆಳಿಗ್ಗೆ ಅದು ಹೋಗಿ ಒಂದು ನೆಗಡಿ ಹಾಯಲಿಲ್ಲ, ಏನಿಲ್ಲ. ಮತ್ತು ಕುರುವತ್ತಿ ಬಸವನ ಹೋಗಿದ್ರನ ಬಸವನ ದೊಡ್ಡವದಾನ್ಲೇ ಅವ. ಹೋಗಿದ್ದೀವಿ ಒಂದು ದಿವಸ ಎಲ್ಲರೂ ಕುರುವತ್ತಿ ಬಸವನ ಹೋಗಿ ಅಲ್ಲಿ ಹೊಳಿನ ಇಲ್ಲೇ ಮೈಲಾರ ಮುಂದೆ ಹಾದೈತೆ. ಅಲ್ಲಿ ಹೊಳ್ಯಾಗ ಜಳಕ ಮಾಡಿ ಗುಡಿಗೆ ಹೋಗಿ ಹಣಕಾಯಿ ಮಾಡಿಸ್ಕೊಂಬಂದು. ಏನು ಶಾರವ್ವ ಜಾತ್ರೆ ಸಂಪು ಹೊಡೆದು ಬಂದಾಳ, ಏನು ಹೇಳತ್ತಾಳಲ್ಲ. ಅವ್ರೇನು ಹೋಗುವಾರಲ್ಲ ಬಿಡುವಾರಲ್ಲ, ಇಲ್ಲೇ ಕುತ್ಕೊಂಡು ಕೇಳುವಾರ. ಅಲ್ರಿ ಮಾವಾರ, ನೀವು ಬರ್ಬೇಕಿತ್ರಿ. ನೀವು ಗಿರ್ಜಕ್ಕಾರನ್ನ ಕರ್ಕೊಂಡು ಬಂದಿದ್ರೆ ನಿಮ್ಮ ಜಾತ್ರೆ ನಮ್ಮ ಕೂಡ ಮಾಡಿ ಬರ್ತಿದ್ದಿಲ್ಲ ರೀ. ಇಲ್ಲಿ ಬಿಡ್ಬೇ, ನಾವು ಒಬ್ಬಂಟಿಗಾರ ಹಾಕೀವಿ. ದನ ಅದಾವ ಅಲ್ಲಿಗೆ, ಆಕಳ ಹಿಂಡ್ಬೇಕು. ಅಯ್ಯವ್ವ
ಏನ ನಿಮ್ದು ಸಿಲಿಂಡ್ರ್ ಹೆಂಗಪ್ಪ ಇನ್ನೊಂದು ತಾಟಾಗ ಉಳ್ದೈತಿ ಈಗ ತುಂಬಿಸ್ಕೊಡ್ಲಂಪ ಹೆಂಗೆ ಅದನ್ನ ಕೊಡ್ಲಿ? ಮಾರಾಯ ಈಗೇನು ಜಾತ್ರೆಗೆ ಓದಿದ್ರಲ್ಲ ನಮ್ಮ ಸಿಲಿಂಡ್ರನ್ನ ಡಬಲ್ ಐತಿ ತಗೋ ನಂದು ಇನ್ನೊಂದು ಐತಿ ನಾ ತುಂಬಿಸ್ಕೊಂಬಂದಾನೆ ಅದ ನಡೆಯತ್ತೈತಿ ಈಗ. ನಿಮ್ಗೇನು ಜಾತ್ರೆಗೆ ಒಯ್ಯಾಕ ಕೊಟ್ಟಿದ್ನಲ್ಲ ಆ ಸಿಲಿಂಡ್ರನ್ನ ನಿಮ್ಮ ಮನ್ಯಾಗ ಈಗ ಹಚ್ಕೋ, ಅದಾಗಿಂದ ತುಂಬಿಸ್ಕೊಂಬಂದು ಕೊಡುವಂತೆ. ಅಷ್ಟು ಮಾಡಲಿ. ಏನಿಪ್ಪ ಮರೆಯ ಈಗ ಒಂದು 5-6 ದಿನ ಏನು ಜಾತ್ರೆಗೆ ಹೋಗಿದ್ವಲ್ಲ ಅಲ್ಲಿ ಅಷ್ಟೇ ಹಚ್ಚಿದ್ದ ಕರೆ ನಾವು, ಇನ್ನೂ ಐತಿ ಅದ್ರಾಗ. ಆತು ಸಿದ್ದಪ್ಪನ ಭಾಳ ಲೆಕ್ಕಾಚಾರದ ಮನುಷ್ಯ ಅದಾನ, ಅದಾಗೋ ಮಾಟ ಹಚ್ಕೊಂಡು ತುಂಬಿಸ್ಕೊಡು ಅಂತ ಹೇಳ್ತಾನೆ ನೋಡ್ರಿ. ಅಲ್ಲ ಬೆರಕೆ ಭಾಳ ಮನುಷ್ಯ.